ಇವತ್ತಿನ ವಿಡಿಯೋಲಿ ಬ್ಲೌಸ್ನ ಸೈಡ್ ಫಿಟ್ಟಿಂಗ್ನ ಪರ್ಫೆಕ್ಟಾಗಿ ಯಾವ ರೀತಿ ಮಾಡೋದು ಅಂತ ನೋಡೋಣ. ನಾವು ಎಷ್ಟೇ ಚೆನ್ನಾಗಿ ಬ್ಲೌಸ್ನ ಸ್ಟಿಚ್ ಮಾಡ್ಕೊಂಡಿರ್ಬೋದು, ಅಂದರೆ ಫ್ರಂಟ್ ಪಾರ್ಟ್ ಆಗಲಿ, ಬ್ಯಾಕ್ ಪಾರ್ಟ್ ಆಗಲಿ, ಸ್ಲೀವ್ಸ್ ಜಾಯಿಂಟಿಂಗ್ ಆಗಲಿ, ಎಷ್ಟೇ ಪರ್ಫೆಕ್ಟಾಗಿ ಮಾಡಿದ್ರು ನಾವು ಸೈಡ್ ಫಿಟ್ಟಿಂಗಲ್ಲಿ ಹೆಚ್ಚು ಕಡಿಮೆ ಮಾಡಿಬಿಟ್ರೆ ಬ್ಲೌಸ್ ಫಿಟ್ಟಿಂಗೇ ಹಾಳಾಗಿಬಿಡುತ್ತೆ. ಸೊ ಈಗ ಪರ್ಫೆಕ್ಟಾಗಿ ಒಂದು ಚೂರು ಹೆಚ್ಚು ಕಡಿಮೆ ಆಗದೆ ಸ್ಟ್ರೇಟ್ ಲೈನ್ ಬರೋ ರೀತಿ ನಾವು ಯಾವ ಥರ ಸೈಡ್ ಫಿಟ್ಟಿಂಗ್ನ ಮಾಡಬೇಕು ಅಂತ ನೋಡೋಣ. ನೋಡಿ, ನಾನು ಆಲ್ರೆಡಿ ಇಲ್ಲಿ ಫ್ರಂಟು ಬ್ಯಾಕು ಎಲ್ಲನೂ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಸ್ಲೀವ್ಸ್ನ ಜಾಯಿಂಟ್ ಮಾಡಿದ್ದೀನಿ, ಲೇಸು ಕೂಡ ಹಾಕ್ಬಿಟ್ಟಿದ್ದೀನಿ. ಇನ್ನೇನಿದ್ರು ಸೈಡ್ ಫಿಟ್ಟಿಂಗ್ ಮಾಡಬೇಕು, ಅಷ್ಟೇ ಬ್ಯಾಲೆನ್ಸ್ ಇರೋದು. ಈಗ ಸೈಡ್ ಫಿಟ್ಟಿಂಗ್ ಮಾಡೋಕ್ಕಿಂತ ಮುಂಚೆ ನಾವು ಯಾವ್ಯಾವ ಪಾಯಿಂಟ್ಸ್ನ ಗಮನದಲ್ಲಿ ಇಟ್ಕೋಬೇಕು ಅಂತ ನೋಡೋಣ. ಫಸ್ಟ್ ಪಾಯಿಂಟ್ ಬಂದು ಚೆಸ್ಟ್ ಮೆಷರ್ಮೆಂಟ್ ಆಗಲಿ, ವೇಸ್ಟ್ ಆಗಲಿ ಎಲ್ಲ ಕರೆಕ್ಟಾಗಿ ಮೆಷರ್ಮೆಂಟ್ ಪ್ರಕಾರನೇ ಇದೆಯಾ ಅನ್ನೋದು. ಈಗ ನಾವು ಬ್ಲೌಸ್ ಕಟ್ಟಿಂಗ್ ಮಾಡುವಾಗ ಏನು ಮಾಡಿರ್ತೀವಿ, ಸ್ವಲ್ಪ ಹೆಚ್ಚಿಗೆ ಅನ್ನೋ ಥರನೇ ತೊಗೊಂಡಿರ್ತೀವಿ. ಅದರಲ್ಲೂ ನಾನಂತೂ ಯಾವಾಗಲೂ ಹೇಳ್ತಾ ಇರ್ತೀನಿ, ಬ್ಲೌಸ್ ಕಟ್ಟಿಂಗ್ ಮಾಡುವಾಗ ಸ್ವಲ್ಪ ಹೆಚ್ಚಿಗೆ ಅನ್ನೋ ಥರನೇ ತೊಗೊಳ್ಳಿ ಅಂತ. ಈ ಬ್ಯಾಕ್ ಪಾರ್ಟಲ್ಲಿ ಹೆಚ್ಚಿಗೆ ಅನ್ನೋ ಥರ ತೊಗೊಂಡಿರಲ್ಲ, ಫ್ರಂಟಲ್ಲಿ ನಾವು ಇಲ್ಲೆಲ್ಲ ಡಾಟ್ಸ್ ಹಿಡ್ದಿರ್ತೀವಲ್ವಾ. ಸೊ ಚೆಸ್ಟ್ ಮೆಷರ್ಮೆಂಟ್ನ ಸ್ಟಿಚಿಂಗ್ ಮಾಡುವಾಗ ನೋಡ್ಕೊಳ್ಳೋಣ, ಸ್ವಲ್ಪ ಎಕ್ಸ್ಟ್ರಾ ಇರಲಿ ಅನ್ನೋ ಥರನೇ ತೊಗೊಳ್ಳಿ ಅಂತ ನಾನು ಹೇಳ್ತಾ ಇರ್ತೀನಿ. ನನ್ನ ವಿಡಿಯೋನ ರೆಗ್ಯುಲರಾಗಿ ಫಾಲೋ ಮಾಡಿದರೆ ನಿಮಗೆ ಗೊತ್ತಿರುತ್ತೆ. ಹಾಗಾಗಿ ಚೆಸ್ಟ್ ಮೆಷರ್ಮೆಂಟ್ನ ಫಸ್ಟು ಚೆಕ್ ಮಾಡ್ಕೊಳ್ಳಿ. ನಾನು ಆಲ್ರೆಡಿ ಇಲ್ಲಿ ಚೆಕ್ ಮಾಡ್ಕೊಂಡಿದ್ದೀನಿ, ಕರೆಕ್ಟಾಗೇ ಇದೆ. ಯಾಕಂದರೆ ನಾನು ಚೆಕ್ ಮಾಡಿಬಿಟ್ಟು ಆದಮೇಲೆ ಸ್ಲೀವ್ಸ್ ಜಾಯಿಂಟ್ನ ಮಾಡ್ಕೊಳ್ಳೋದು. ಪರವಾಗಿಲ್ಲ, ಇನ್ನೊಂದು ಸಲ ನಿಮಗೆ ಮಾಡಿ ತೋರಿಸ್ತೀನಿ ನೋಡಿ. ಇವ್ರದ್ದು ಚೆಸ್ಟ್ ಮೆಷರ್ಮೆಂಟ್ ಬಂದು 8.75 ಐತೆ. 8.75 ಪ್ಲಸ್ 2 ಇಂಚ್ ಮಾರ್ಜಿನ್ ತೊಗೊಂಡಿರೋದು ನಾನು ಎಕ್ಸ್ಟ್ರಾ. ಇಲ್ಲಿ 10.75 ಬರಬೇಕು. 8.75ಗೆ 2 ಇಂಚನ್ನ ಸೇರಿಸಿದ್ರೆ ಕರೆಕ್ಟಾಗಿ 10.75 ಇಂಚ್ ಬಂದೈತೆ. ಅದೇ ಥರ ವೇಸ್ಟು ಅಷ್ಟೇ. ವೇಸ್ಟ್ ಇವ್ರದ್ದು 7.5 ಬೇಕು. 7.5ಗೆ 2 ಇಂಚನ್ನ ಸೇರಿಸಿದ್ರೆ 9.5 ಆಗುತ್ತೆ. 9.5 ಇಲ್ಲಿ ಕರೆಕ್ಟಾಗಿದೆ. ಸರಿನಾ? ಇದನ್ನು ಫಸ್ಟೇ ಚೆಕ್ ಮಾಡ್ಕೊಬಿಡಿ. ನಾವೇನು ಮೆಷರ್ಮೆಂಟ್ ನೋಡ್ಕೊಳ್ದೆ ಹಾಗೆ ಮಾರ್ಜಿನ್ 2 ಇಂಚ್ ಬಿಟ್ಟಿದ್ವಲ್ಲ, 2 ಇಂಚಿಗೆ ಸ್ಟಿಚ್ ಹಾಕ್ಕೊಬಿಡೋಣ ಅಂದ್ಬಿಟ್ಟು ಸ್ಟಿಚ್ ಹಾಕ್ಕೊಂಡ್ರೆ ಸ್ವಲ್ಪ ಸ್ಟಿಚಿಂಗಲ್ಲಿ ಏನಾದ್ರು ಹೆಚ್ಚು ಕಡಿಮೆ ಆದರೆ ಟೈಟು ಲೂಸ್ ಆಗಿಬಿಡುತ್ತೆ. ಈ ಪಾಯಿಂಟ್ಸ್ನ ಫಸ್ಟು ಚೆಕ್ ಮಾಡ್ಕೊಳ್ಳಿ. ಅದಾದಮೇಲೆ ಇವಾಗ ಫ್ರಂಟು ಬ್ಯಾಕು ಲೆಂತ್ ಎರಡೂ ಕರೆಕ್ಟಾಗಿದೆಯಾ ಅಂತ ನೋಡ್ಕೊಳ್ಳೋಣ. ಮತ್ತು ಇನ್ನೊಂದೇನಪ್ಪ ಅಂದರೆ, ಈ ಟಕ್ಕಿದೆಲ್ಲ ಬ್ಲೌಸ್ ಲೆಂತ್ ತುಂಬ ಇದ್ದಾಗ, ಅಂದರೆ ಬ್ಲೌಸ್ ಲೆಂತ್ ಜಾಸ್ತಿ ಇದ್ದಾಗ ನೀವು ಬೆಲ್ಟ್ ಪಟ್ಟಿ ಮತ್ತು ಈ ಫ್ರಂಟ್ ಪಾರ್ಟ್ ಮೇಲ್ಗಡೆ ಪಾರ್ಟ್ನ ಸಪ್ರೇಟ್ ಕಟ್ ಮಾಡ್ಕೋತೀವಿ ಅನ್ನೋದಾದರೆ ಸ್ವಲ್ಪ ಈ ಬೆಲ್ಟ್ ಪಟ್ಟಿನ ಅಟ್ಯಾಚ್ ಮಾಡಾದಮೇಲೆ ಈ ಟಕ್ಸ್ನ ನೋಡಿಕೊಂಡು ಇಟ್ಕೊಳ್ಳಿ. ಕೆಲವೊಂದು ಸಲ ಏನಾಗ್ಬಿಡುತ್ತೆ, ಈ ಟಕ್ಸ್ ಹಿಡಿದ್ರೆ ಬಟ್ಟೆ ಕಡಿಮೆ ಆಗಿಬಿಡುತ್ತೆ. ಈಗ ನೋಡಿ, ನೀವೇನು ಮಾಡ್ತೀರಾ, ಒಬ್ಬೊಬ್ಬರು ಒಂದೊಂದು ಥರ ಬ್ಲೌಸ್ ಕಟ್ಟಿಂಗ್ನ ಮಾಡ್ತಾ ಇರ್ತೀರಾ. ಒಬ್ಬೊಬ್ಬರು ಯೂಟ್ಯೂಬಲ್ಲಿ ಒಬ್ಬೊಬ್ಬರು ಮೆಥಡ್ನ ನೋಡಿಕೊಂಡು ಫಾಲೋ ಮಾಡ್ತಾ ಇರ್ತೀರಾ. ಈಗ ಇನ್ನೊಂದು ಚಾನಲಲ್ಲಿ ನೀವು ಒಂದು ಮೆಥಡ್ನ ಕಲ್ತ್ಕೊಂಡು ನನ್ನ ಚಾನಲಲ್ಲಿ ಟಿಪ್ಸ್ನ ನೋಡಿದಾಗ ಸ್ವಲ್ಪ ಹೆಚ್ಚು ಕಡಿಮೆ ಆಗ್ಬೋದು ನಿಮಗೆ. ಯಾಕಂದರೆ ನಾನು ನನ್ನ ಕಟ್ಟಿಂಗ್ ತಕ್ಕಂತೆ, ನನ್ನ ಸ್ಟಿಚಿಂಗ್ ತಕ್ಕಂತೆ ನಾನು ನಿಮಗೆ ಟಿಪ್ಸ್ಗಳನ್ನ ಕೊಟ್ಟಿರ್ತೀವಿ. ಅದೇ ರೀತಿ ಅವರು ಅಷ್ಟೇ, ಅವ್ರ ಕಟ್ಟಿಂಗ್ ಏನಿರುತ್ತೆ ಅದಕ್ಕೆ ತಕ್ಕಂತೆ ಅವ್ರು ನಿಮಗೆ ಟಿಪ್ಸ್ನ ಕೊಟ್ಟಿರ್ತಾರೆ. ಎರಡನ್ನೂ ಮರ್ಜ್ ಮಾಡೋಕ್ಕೆ ಹೋಗಬೇಡಿ, ಆಯಿತಾ? ಆವಾಗಲೇ ನಿಮಗೆ ಹೆಚ್ಚು ಕಡಿಮೆ ಆಗೋದು. ನೀವು ಒಬ್ಬರನ್ನ ಫಾಲೋ ಮಾಡ್ತಿದ್ದೀರಾ ಅಂತಂದರೆ ಕರೆಕ್ಟಾಗಿ ಒಬ್ಬರನ್ನೇ ಫಾಲೋ ಮಾಡಿ, ಒಬ್ಬರು ವಿಡಿಯೋನೇ ನೋಡಿಕೊಂಡು ಕಲ್ತ್ಕೊಳ್ಳಿ. ಎಲ್ಲನೂ ಮಿಕ್ಸಪ್ ಮಾಡೋಕ್ಕೆ ಹೋದರೆ, ಅಂದರೆ ನೀವು ಟಿಪ್ಸ್ಗಳನ್ನ ತೊಗೊಳ್ಳಿ, ಆಯಿತಾ? ಆದರೆ ಬ್ಲೌಸ್ ಸ್ಟಿಚಿಂಗ್ ಪೂರ್ತಿ ಕಲ್ತು ಎಲ್ಲನೂ ಫಿನಿಶಿಂಗ್ ಮಾಡೋದು ಪೂರ್ತಿ ಬರುತ್ತೆ ಅಂದಮೇಲೆ ನೀವು ಟಿಪ್ಸ್ಗಳನ್ನ ತೊಗೊಂಡು ಹೆಚ್ಚು ಕಡಿಮೆ ಮಾಡ್ಕೊಳ್ಳಿ. ಆದರೆ ಬ್ಲೌಸ್ ಕಲಿವಾಗಲೇ ಒಬ್ಬೊಬ್ಬರು ನೋಡಿಕೊಂಡು ಒಂದೊಂದು ಪಾರ್ಟ್ನ ಕಟಿಂಗ್ ಮಾಡೋದು, ಒಬ್ಬೊಬ್ಬರು ನೋಡಿಕೊಂಡು ಒಂದೊಂದನ್ನು ಕಲಿಯೋದು, ಈ ಥರ ಮಾಡೋಕ್ಕೆ ಹೋಗ್ಬಿಡಿ, ಹೆಚ್ಚು ಕಡಿಮೆ ಆಗಿಬಿಡುತ್ತೆ. ಕಂಪ್ಲೀಟಾಗಿ ಕಲ್ತ್ಕೊಂಡು ಆಮೇಲೆ ಚೇಂಜಸ್ ಏನಿದ್ರು ಮಾಡ್ಕೊಳ್ಳಿ. ಫಸ್ಟು ಫ್ರಂಟು ಮತ್ತು ಬ್ಯಾಕ್ ಎರಡೂ ಸಮ ಇದೆಯಾ ಅನ್ನೋದನ್ನು ಹಿಡಿದು ತೋರಿಸ್ತೀನಿ ನಿಮಗೆ, ಆಯಿತಾ? ಆಮೇಲೆ ಇನ್ನೂ ಒಂದು ಪಾಯಿಂಟ್ ಏನಪ್ಪ ಅಂದರೆ, ಕೆಲವ್ರಿಗೆ ಈಗ ನೋಡಿ, ನನ್ನ ಫ್ರಂಟ್ ಪಾರ್ಟು ಸ್ಟ್ರೇಟಾಗಿ ಬಂದಿದೆ ಅಲ್ವಾ, ಈ ಥರ ಬರಲ್ಲ. ಇಲ್ಲಿ ನೋಡಿ, ಈ ಕಡೆನೂ ಸ್ಟ್ರೇಟಾಗಿ ಐತೆ, ಅದೇ ಥರ ಈ ಕಡೆನೂ ಸ್ಟ್ರೇಟಾಗಿ ಐತೆ. ಕೆಲವ್ರಿಗೆ ಏನಾಗುತ್ತೆ, ಇದು ಈ ಥರ ಸ್ಟ್ರೇಟಾಗಿ ಬರಲ್ಲ, ಹಿಂಗೆ ಕ್ರಾಸ್ ಆಗಿಬಿಡುತ್ತೆ. ಹಿಂಗೆ ಕ್ರಾಸ್ ಆದಾಗ ನಾವು ಸ್ಟಿಚ್ನೂ ಹೀಗೆ ಕ್ರಾಸಾಗಿ ಹಾಕಬೇಕಾಗುತ್ತೆ. ಅದು ಏನಕ್ಕೆ ಹಂಗಾಗುತ್ತೆ ಅಂದರೆ, ಕೆಲವೊಂದು ಸಲ ಕಟ್ಟಿಂಗಲ್ಲಿ ಹೆಚ್ಚು ಕಡಿಮೆ ಮಾಡ್ಕೊಂಡಿರ್ತೀವಿ. ಅಂತಂದರೆ ಕಟ್ಟಿಂಗಲ್ಲಿ ಇಲ್ಲಿ ಟಕ್ಸ್ ಹಿಡಿತೀವಲ್ವ, ಇಲ್ಲಿ ಹೋಗಿರುತ್ತೆ, ಹೆಚ್ಚು ಕಡಿಮೆ ಆಗಿರುತ್ತೆ. ಒಟ್ನಲ್ಲಿ ಕಟ್ಟಿಂಗಲ್ಲಿ ಏನೋ ಹೆಚ್ಚು ಕಮ್ಮಿ ಮಾಡ್ಕೊಂಡಿರ್ತೀರ, ಸರಿನಾ? ಅದು ಬಿಟ್ಟರೆ ಅವರು ಸೊಂಟದ ಅಗಲನೇ ಜಾಸ್ತಿ ಇರುತ್ತೆ, ತುಂಬ ಇರುತ್ತೆ. ಅಂಥ ಕೇಸಲ್ಲಿ ಆ ಥರ ಸ್ಲ್ಯಾಂಟಾಗಿ ಬರೋದು ಅದು. ಇನ್ನು ಕೆಲವ್ರಿಗೆ
ತುಂಬ ದಪ್ಪ ಇರ್ತಾರಲ್ಲ ನೋಡಿ, ಚೆಸ್ಟ್ ಕಡಿಮೆ ಬಂದು ಸೊಂಟ ಜಾಸ್ತಿ ಬರುತ್ತಲ್ಲ ಅಂಥವ್ರಿಗೆ ಅದು ಕ್ರಾಸ್ ಆಗಿನೇ ಬರುತ್ತೆ. ಸರಿನಾ? ನೀವೇನು ಟೆನ್ಷನ್ ಮಾಡ್ಕೊಳ್ಳೋಕೆ ಹೋಗ್ಬೇಡಿ. ನಾನು ಎಷ್ಟೇ ಪರ್ಫೆಕ್ಟಾಗಿ ಕಟ್ ಮಾಡಿದ್ರು ಇದು ಕ್ರಾಸ್ ಆಯ್ತಲ್ಲ ಅಂತ ಅನ್ಕೋಬೇಡಿ. ಸೊಂಟದ ಅಳತೆ ಜಾಸ್ತಿ ಇದ್ದವ್ರಿಗೆ ಹಂಗೆ ಕ್ರಾಸ್ ಆಗಿ ಬರುತ್ತೆ. ಅದೇ ಕೆಲವೊಬ್ರಿಗೆ ಅಂದರೆ ಸಣ್ಣ ಇರ್ತಾರಲ್ಲ ನೋಡಿ ಅಂಥವ್ರಿಗೆ, ಸಾರಿ ನಾನು ಹಿಂಗೆ ತೋರಿಸ್ಬೇಕಾಗಿತ್ತು, ದಪ್ಪ ಇದ್ದವ್ರಿಗೆ ಹಿಂಗೆ ಬರುತ್ತೆ ಕ್ರಾಸ್ ಆಗಿ. ಯಾಕಂದರೆ ಇಲ್ಲಿ ಕಡಿಮೆ ಇರುತ್ತೆ, ಚೆಸ್ಟ್ ಹತ್ರ ಕಡಿಮೆ ಇರುತ್ತೆ, ವೇಸ್ಟ್ ಹತ್ರ ಜಾಸ್ತಿ ಇರುತ್ತೆ, ಅದಕ್ಕೆ ಹಿಂಗೆ ಬರುತ್ತೆ. ಅದೇ ಸಣ್ಣ ಇದ್ದವ್ರಿಗೆ ಹಿಂಗೆ ಬರುತ್ತೆ, ಯಾಕಂದರೆ ಚೆಸ್ಟ್ಗಿಂತ ಸೊಂಟ ತುಂಬ ಸಣ್ಣ ಇರುತ್ತೆ. ಆಯಿತಾ? ಆ ಥರ ನಾವು ನೋಡೋದು 30, 32, 33 ಈ ಥರ ಚೆಸ್ಟ್ ಮೆಷರ್ಮೆಂಟ್ ಅವ್ರದ್ದು. ಇನ್ನು 34, 35, 36 ಎಲ್ಲ ಕಾಮನಾಗಿ ಕರೆಕ್ಟಾಗಿರುತ್ತೆ. ಇವಾಗ ಎರಡು ಸಮ ಇದೆಯಾ ಅಂತ ನೋಡ್ಕೊಳ್ಳೋಣ. ನೀವು ಕಟ್ಟಿಂಗಲ್ಲಿ ಕರೆಕ್ಟಾಗೇ ಮಾಡಿದ್ರು ಆ ಥರ ಕ್ರಾಸಾಗಿ ಬರ್ತೈತೆ ಅಂದರೆ ಏನು ಟೆನ್ಷನ್ ಮಾಡ್ಕೋಬೇಡಿ, ಏನೂ ಆಗೋಲ್ಲ. ನಮಗೆ ಬ್ಲೌಸ್ ವೇರ್ ಮಾಡಿದಾಗ ಫಿಟ್ಟಿಂಗ್ ಅಷ್ಟೇ ಇಂಪಾರ್ಟೆಂಟ್ ಆಗುತ್ತೆ. ಕರೆಕ್ಟಾಗಿ ಐತೆ, ನೋಡ್ತಾ ಇರ್ಬೋದು. ನಾನು ಹಿಡ್ದಿದ್ದೀನಿ ಇಲ್ಲಿಂದ ಇಲ್ಲಿಗೆ ಸ್ಲೀವ್ಸ್ ನೋಡ್ಕೊಳ್ಳಿ. ಈ ಪಾಯಿಂಟ್ನೂ ಗಮನದಲ್ಲಿ ಇಟ್ಕೋಬೇಕು. ಬರೀ ಇಲ್ಲಿಂದ ಇಲ್ಲಿಗೆ ಕರೆಕ್ಟಾಗೈತಾ ಅಂತ ನೋಡ್ಕೊಳ್ಳೋದಲ್ಲ, ಇಲ್ಲಿ ಸ್ಲೀವ್ಸ್ಗಳು ಕೂಡ ಒಂದೇ ಸಮಕ್ಕೆ ಮ್ಯಾಚ್ ಆಗ್ತಾಯ್ತಾ ಅನ್ನೋದನ್ನು ನೋಡ್ಕೋಬೇಕು. ಯಾಕಂದರೆ ಇಲ್ಲಿ ನಾವು ಪ್ಲಸ್ ಮಾರ್ಕ್ ಥರ ಬರಬೇಕಲ್ವಾ ಸೈಡ್ ಫಿಟ್ಟಿಂಗ್ ಮಾಡಾದಮೇಲೆ, ಅದಕ್ಕೆ ಇಲ್ಲೂ ಕರೆಕ್ಟಾಗೈತಾ ಅಂತ ನೋಡ್ಕೋಬೇಕು. ನೋಡಿ ಇಲ್ಲಿ ಕರೆಕ್ಟಾಗೈತೆ, ಸ್ಲೀವ್ಸು ನಾನು ಜಾಯಿಂಟ್ ಮಾಡಿರೋದು ಒಂದಕ್ಕೊಂದು ಕರೆಕ್ಟಾಗಿ ಮ್ಯಾಚ್ ಆಯ್ತೈತೆ. ಅದೇ ಥರ ಇಲ್ಲಿಂದ ಇಲ್ಲಿಗೆ ನೆಕ್ಸ್ಟ್ ಪಾಯಿಂಟ್ ನೋಡ್ಕೊಳ್ಳೋಣ. ಇದು ಅಷ್ಟೇ ಕರೆಕ್ಟಾಗೈತೆ, ಇಲ್ಲಿಂದ ಇಲ್ಲಿಗೆ ಕರೆಕ್ಟಾಗೈತೆ. ಅದೇ ಥರ ಇಲ್ಲಿಂದ ಇಲ್ಲಿಗೂ ಕರೆಕ್ಟಾಗೈತೆ. ಈಗ ನಿಮ್ಮದೇನೋ ಕರೆಕ್ಟಾಗೈತೆ, ನಂದು ಹೆಚ್ಚು ಕಡಿಮೆ ಬಂತು, ಈಗ ಏನು ಮಾಡೋದು, ಉದ್ದ ತುಂಡು ಆಯ್ತಲ್ಲ ಫ್ರಂಟು ಬ್ಯಾಕು ಅಂತ ನಿಮಗೆ ಡೌಟ್ ಬರ್ಬೋದು. ಈಗ ನೋಡಿ, ನಿಮಗೆ ಇಲ್ಲಿಂದ ಇಲ್ಲಿಗೆ ಏನಾದ್ರು ಹೆಚ್ಚು ಕಡಿಮೆ ಆಯ್ತೈತೆ ಅಂತಂದರೆ ನೀವು ಫ್ರಂಟ್ ಪಾರ್ಟಲ್ಲಿ ಇಲ್ಲಿ ಟಕ್ಸ್ ಹಿಡಿತೀವಲ್ವಾ, ಇಲ್ಲಿ ಟಕ್ನ ಸ್ವಲ್ಪ ಜಾಸ್ತಿ ಇಟ್ಕೊಳ್ಳಿ. ಯಾವಾಗಲೂ ಅಷ್ಟೇ ಕಾಮನ್ ಆಗಿ ನಮ್ಗೆ ಉದ್ದ ಬರೋದೇ ಫ್ರಂಟ್ ಪಾರ್ಟು, ಬ್ಯಾಕ್ ಪಾರ್ಟಲ್ಲಿ ಏನೂ ಉದ್ದ ಬರಲ್ಲ, ಅದು ಕರೆಕ್ಟಾಗಿರುತ್ತೆ. ಅಲ್ಲಿ ನಾವು ಡಾಟ್ಸು ಬೆಲ್ಟ್ ಪಟ್ಟಿ ಏನೂ ಹಿಡಿಯಲ್ಲ ಅಲ್ವಾ, ಅದರಿಂದ ಅದು ನಾವು ಕಟ್ಟಿಂಗ್ ಹೆಂಗೆ ಮಾಡಿರ್ತೀವಿ ಸ್ಟಿಚಿಂಗ್ ಮಾಡಾದ್ಮೇಲೂ ಹಂಗೆ ಇರುತ್ತೆ. ಈ ಎಕ್ಸ್ಟ್ರಾ ಸ್ಟಿಚಿಂಗ್ ಮಾರ್ಜಿನ್ ಏನು ತೊಗೊಂಡಿರ್ತೀವಿ ಅದೆಲ್ಲ ಹೋಗಿರುತ್ತೆ, ಬಿಟ್ಟರೆ ಮೆಷರ್ಮೆಂಟ್ನಂಗೆ ಸಿಗ್ತದೆ. ಆದರೆ ಫ್ರಂಟ್ ಪಾರ್ಟಲ್ಲಿ ನಾವು ಇಲ್ಲಿ ಟಕ್ಸ್ ಹಿಡಿತೀವಿ, ಆಮೇಲೆ ಇಲ್ಲಿ ಟಕ್ಸ್ ಹಿಡಿತೀವಿ, ಇಲ್ಲಿ ಬೆಲ್ಟ್ ಪಟ್ಟಿ ಅಟ್ಯಾಚ್ ಮಾಡ್ತೀವಿ, ಇದೆಲ್ಲ ಮಾಡೋದ್ರಿಂದ ಬೆಲ್ಟ್ ಪಟ್ಟಿ ಅಟ್ಯಾಚ್ ಮಾಡ್ತೀವಿ, ಆಮೇಲೆ ಕಪ್ಸಿಗೆ ಜಾಗ ಕೊಡಬೇಕು, ಇದೆಲ್ಲ ಮಾಡೋದ್ರಿಂದ ಏನಾಗುತ್ತೆ, ಇಲ್ಲಿ ಕೆಲವೊಂದು ಸಲ ಫ್ರಂಟ್ ಪಾರ್ಟು ಬ್ಯಾಕ್ ಪಾರ್ಟ್ಗಿಂತ ಉದ್ದ ಬರುತ್ತೆ. ಸರಿನಾ? ತುಂಡಾಯಿತು ಅಂತಂದರೆ ಇಲ್ಲಿ ಟಕ್ಸ್ ಹಿಡಿಯೋಕ್ಕೆ ಹೋಗಬೇಡಿ. ಅದೇ ಉದ್ದ ಆಯಿತು ಅಂದರೆ ಇಲ್ಲಿ ಟಕ್ಸ್ನ ಹಿಡ್ಕೊಂಡು ಮ್ಯಾನೇಜ್ ಮಾಡ್ಕೊಳ್ಳಿ. ಆಯಿತಾ? ಇಲ್ಲಪ್ಪ ಅದಕ್ಕಿಂತ ಜಾಸ್ತಿ ಉದ್ದ ಬರ್ತೈತೆ, ಟಕ್ಸ್ ಹಿಡಿದ್ರು ಇನ್ನೂ ಜಾಸ್ತಿ ಉದ್ದ ಬರ್ತೈತೆ ಅಂದರೆ ನೀವು ಅದನ್ನು ಫಸ್ಟೇ ಚೆಕ್ ಮಾಡ್ಕೋಬೇಕು. ಯಾವಾಗ ಅಂದರೆ ಬೆಲ್ಟ್ ಪಟ್ಟಿ ಅಟ್ಯಾಚ್ ಮಾಡೋಕ್ಕಿಂತ ಮುಂಚೆ. ಬೆಲ್ಟ್ ಪಟ್ಟಿ ಅಟ್ಯಾಚ್ ಮಾಡೋಕ್ಕಿಂತ ಮುಂಚೆನೇ ಬ್ಯಾಕ್ ಪಾರ್ಟ್ ಮೇಲೆ ಫ್ರಂಟ್ ಪಾರ್ಟ್ನ ಈ ಥರ ಇಟ್ಬಿಟ್ಟು ಸ್ಟಿಚಿಂಗ್ ಮಾರ್ಜಿನ್ ಎಲ್ಲ ಕಳೆದ್ರೆ ಬೆಲ್ಟ್ ಪಟ್ಟಿ ಎಷ್ಟಕ್ಕೆ ಬರುತ್ತೆ, ಅದಾದಮೇಲೆ ಫ್ರಂಟ್ ಪಾರ್ಟ್ ಎಷ್ಟೈತೆ ಅನ್ನೋದನ್ನು ನೋಡ್ಕೊಬೇಕು. ಸರಿನಾ? ಈಗ ಬೆಲ್ಟ್ ಪಟ್ಟಿನೇ ಇಲ್ಲಿಗೆ ಬಂದುಬಿಟ್ಟಿರುತ್ತೆ ಅಂದ್ಕೊಳ್ಳಿ, ಅದಾದಮೇಲೆ ಇಷ್ಟಾಗಲ ಬೆಲ್ಟ್ ಪಟ್ಟಿನ ಇಲ್ಲಿಗೆ ಅಟ್ಯಾಚ್ ಮಾಡಿದ್ರೆ ಅದು ಇನ್ನೂ ಕೆಳಗೆ ಹೋಯ್ತದೆ. ಅದಕ್ಕೆ ಏನು ಮಾಡಬೇಕು, ಬೆಲ್ಟ್ ಪಟ್ಟಿ ಅಟ್ಯಾಚ್ ಮಾಡೋಕ್ಕಿಂತ ಮುಂಚೆ ಈ ಮೇಲ್ಗಡೆ ಏನು ಪಾರ್ಟ್ ಇರುತ್ತೆ ಇದರಲ್ಲಿ ಒಂದು ಅರ್ಧ ಇಂಚಷ್ಟು ಅಂದರೆ ಎಷ್ಟು ಎಕ್ಸ್ಟ್ರಾ ಬತ್ತಿರುತ್ತೆ ಅಷ್ಟನ್ನ ಕಟ್ ಮಾಡಿ ತೆಗೆದುಬಿಟ್ಟು ಆಮೇಲೆ ಬೆಲ್ಟ್ ಪಟ್ಟಿನ ಅಟ್ಯಾಚ್ ಮಾಡಿ. ಇಲ್ಲ ನಮಗೊಂದು ಸ್ವಲ್ಪ ಹೆಚ್ಚು ಕಡಿಮೆ ಆಯ್ತೈತೆ, ಒಂದು 1/4 ಇಂಚಷ್ಟು ಹೆಚ್ಚು ಕಡಿಮೆ ಬರ್ತೈತೆ ಅಂದರೆ ನೀವು ಇಲ್ಲಿ ಟಕ್ಸ್ನ ಹಿಡ್ಕೊಂಡು ಮ್ಯಾನೇಜ್ ಮಾಡ್ಕೋಬೋದು, ಅಥವಾ ಇಲ್ಲಿ ಸ್ಲೀವ್ಸ್ ಹತ್ರನೂ ಮ್ಯಾನೇಜ್ ಮಾಡ್ಬೋದು. ನಮ್ಮ ಸ್ಟಿಚ್ ಬರೋದೇ ಈ ಟಕ್ಸ್ ಹತ್ರ, ಈ ಸ್ಲೀವ್ಸ್ ಜಾಯಿಂಟಿಂಗ್ ಹತ್ರ ಅಲ್ವಾ. ಈ ಸ್ಟಿಚ್ ಎಲ್ಲಿ ಬರುತ್ತೆ ನಾವು ಅಲ್ಲೇ ಹೆಚ್ಚು ಕಡಿಮೆ ಮಾಡ್ಕೋಬೇಕು. ಕಡಿಮೆ ಇದ್ದರೆ ಟಕ್ಸ್ಗಳನ್ನ ಹಿಡಿಯೋಕ್ಕೆ ಹೋಗಬಾರ್ದು, ಜಾಸ್ತಿ ಇದ್ದರೆ ಟಕ್ಸ್ನ ಹಿಡ್ಕೊಂಡು ಮ್ಯಾನೇಜ್ ಮಾಡಬೇಕು. ಇಲ್ಲಿ ಸ್ಲೀವ್ಸ್ ಹತ್ರ ಹೆಚ್ಚು ಕಡಿಮೆ ಬರ್ತೈತೆ ಅಂದ್ಕೊಳ್ಳಿ. ಸ್ಲೀವ್ಸ್ ಹತ್ರ ಹೆಚ್ಚು ಕಡಿಮೆ ಬರ್ತೈತೆ ಅಂದರೆ ಇದೆರಡು ಸಮ ಬರೋಕ್ಕೆ ಅಂದರೆ ಜಾಸ್ತಿ ಯಾವುದು ಬಂದಿರುತ್ತಲ್ಲ ಆ ಸ್ಲೀವ್ಸ್ನ ತೊಗೊಂಡು ಇಲ್ಲಿ ಇನ್ನು ಸ್ವಲ್ಪ ಸ್ಟಿಚ್ನ ಈ ಕಡೆಗೆ ಹಾಕ್ಕೊಳ್ಳಿ. ಆಯಿತಾ? ಈ ಕಡೆಗೆ ಹಾಕ್ಕೊಂಡ್ರೆ ಕಡಿಮೆ ಆಗುತ್ತೆ, ಜಾಸ್ತಿ ಇದ್ದಿದ್ದು ಕಡಿಮೆ ಆಗುತ್ತೆ. ಕಡಿಮೆ ಆದಾಗ ಎರಡು ಒಂದೇ ಸಮ ಬರುತ್ತೆ. ಇಷ್ಟು ಪಾಯಿಂಟ್ನ ಗಮನದಲ್ಲಿ ಇಟ್ಕೊಳ್ಳಿ. ಇದಿಷ್ಟು ಪಾಯಿಂಟ್ನ ಗಮನದಲ್ಲಿ ಇಟ್ಕೊಂಡು ಸೈಡ್ ಫಿಟ್ಟಿಂಗ್ನ ಮಾಡಿಕೊಂಡ್ರೆ ಆಯಿತು. ನಾನು ತೋರಿಸ್ತೀನಿ ಯಾವ ಥರ ಮಾಡೋದಂತ. ಈಗ ಸೊಂಟ ಎಷ್ಟಿತ್ತು, 7.5 ಅಲ್ವಾ, 7.5ಗೆ ಒಂದು ಮಾರ್ಕ್ನ ಮಾಡ್ತೀನಿ. ಈಗ ಈ ಥರನಾದ್ರು ತೊಗೋಬೋದು. ಇಲ್ಲಾಂದರೆ ನಾವು ಆಗಲೇ ಎಲ್ಲನೂ ಚೆಕ್ ಮಾಡಿದ್ವಿ ಅಲ್ವಾ, ಚೆಸ್ಟ್ ಮೆಷರ್ಮೆಂಟು, ವೇಸ್ಟ್ ಮೆಷರ್ಮೆಂಟ್ ಎಲ್ಲನೂ ಚೆಕ್ ಮಾಡಿದ್ವಿ. ಅದೆಲ್ಲ ಕರೆಕ್ಟಾಗಿ ಇದ್ದಿದ್ದರಿಂದ ಈ ಕಡೆಯಿಂದ 2 ಇಂಚ್ ಮಾರ್ಜಿನ್ ಅಂತ ಮಾರ್ಕ್ ಮಾಡಿಕೊಂಡು ಬೇಕಾದ್ರೆ ಮಾಡ್ಕೋಬೋದು. ನಾನು ಯಾವಾಗಲೂ ಹಾಗೆ ಮಾಡೋದು. ನೋಡಿ 2 ಇಂಚ್ ಮಾರ್ಜಿನ್ ಏನು ಬಿಟ್ಟಿದ್ದೆ ಆ 2 ಇಂಚಕ್ಕೆ
ನಾನಿಲ್ಲಿ ಮಾರ್ಕ್ ಮಾಡ್ಕೊತಾ ಬರ್ತೀನಿ. ಆರ್ಮೋಲ್ ಅಂತೂ ನಾನು ಕರೆಕ್ಟಾಗಿ ಕಟಿಂಗ್ ಮಾಡುವಾಗಲೇ ಮೆಷರ್ಮೆಂಟ್ ತೊಗೊಂಡು ಮಾಡಿರ್ತೀನಿ, ಅದು ಕರೆಕ್ಟಾಗಿ ಅಷ್ಟೇ ಇರುತ್ತೆ. ಜಸ್ಟ್ ಇಲ್ಲಿ ಚೆಸ್ಟ್ ಮೆಷರ್ಮೆಂಟ್ನ ಗಮನದಲ್ಲಿ ಇಟ್ಕೊಂಡು ಮಾರ್ಕ್ ಮಾಡಿದ್ರೆ ಆರ್ಮೋಲ್ ರೌಂಡಿಂಗ್ ಕೂಡ ಅಷ್ಟಕ್ಕೆ ಬಂದಿರುತ್ತೆ. ಚೆಸ್ಟ್ ಮೆಷರ್ಮೆಂಟ್ನ ಬಿಟ್ಟು 2 ಇಂಚ್ ಮಾರ್ಜಿನ್ನ ತೊಗೊಂಡಿದ್ದೆ, ಅದೇ ಮಾರ್ಜಿನಾಗ ನಾನು ಇಲ್ಲಿ ಮಾರ್ಕ್ ಮಾಡ್ತಾ ಇರೋದು. ಈ ಮಾರ್ಕ್ ಏನೈತೆ ನಾನು ಕಟ್ಟಿಂಗ್ ಮಾಡುವಾಗ ಸ್ಲೀವ್ಸ್ ಕಟ್ಟಿಂಗ್ಗೆ ಮಾರ್ಕ್ ಮಾಡಿದ್ನಲ್ಲ ನೋಡಿ, ಈ ಲೈನು ಎರಡೂ ಕರೆಕ್ಟಾಗಿ ಈಗ ಸ್ಟಿಚಿಂಗ್ ಟೈಮಲ್ಲೂ ಮ್ಯಾಚ್ ಆಗ್ತೈತೆ. ಇದು ಕೆಲವ್ರಿಗೆ ಬರಲ್ಲ. ನಾವು ಕಟ್ಟಿಂಗ್ ಮಾಡುವಾಗ ನೋಡಿ, ಕಟ್ಟಿಂಗ್ ಮಾಡುವಾಗ ನಾನು ಮಾಡಿದ ಮಾರ್ಕು ಇದೆಲ್ಲ ಇಲ್ಲಿಗೆ ಬರಬೇಕು ಸ್ಟಿಚ್ಚು ಅಂತ ಅಂದ್ಬಿಟ್ಟು ನಾನು ಹಾಕಿದ್ದು. ಇದಿಷ್ಟು ಮಾರ್ಜಿನ್ನ ಬಿಟ್ಟು ಸ್ಟಿಚ್ ಇಲ್ಲಿಗೆ ಬರಬೇಕು ಅಂತ ಹಾಕಿದ್ದು. ಅದೇ ಲೈನ್ಗೆ ಈ ಲೈನ್ ಏನೈತೆ ಫ್ರಂಟ್ ಪಾರ್ಟ್ ಲೈನು, ಇದು ಕರೆಕ್ಟಾಗಿ ಮ್ಯಾಚ್ ಆಯ್ತೈತೆ. ಇದು ಹೊಸದಾಗಿ ಬ್ಲೌಸ್ ಕಟ್ಟಿಂಗ್ ಆಗಲಿ ಸ್ಟಿಚಿಂಗ್ ಆಗಲಿ ಕಲ್ತಿರೋರಿಗೆ ಬರಲ್ಲ. ಸ್ವಲ್ಪ ಹೆಚ್ಚು ಕಮ್ಮಿ ಆಯ್ತಾ ಇರುತ್ತೆ. ಪ್ರಾಕ್ಟೀಸ್ ಮಾಡಿ. ಬರಲ್ಲ ಅಂತ ಅಂದ್ಬಿಟ್ಟು ಬಿಟ್ಬಿಡೋದಲ್ಲ, ನೀವು ಪ್ರಾಕ್ಟೀಸ್ ಮಾಡ್ತಾ ಇದ್ದಷ್ಟು ಅದಾಗದೆ ನಿಮಗೆ ಗೊತ್ತಿಲ್ಲದೆ ಇದ್ದಂಗೆ ಕರೆಕ್ಟ್ ಆಯ್ತಾ ಬರುತ್ತೆ. ನನಗೂ ಅಷ್ಟೇ ಸ್ಟಾರ್ಟಿಂಗು ಈ ಥರ ಬರ್ತಾ ಇರಲಿಲ್ಲ. ನಾನು ಬ್ಲೌಸ್ ಕಲಿಯುವಾಗಲೂ ಅಷ್ಟೇ ಲೈನು ಈ ಕಡೆ ಇದ್ದರೆ ಅದು ಚೆಸ್ಟ್ ಮೆಷರ್ಮೆಂಟೇ ಇನ್ನೊಂದು ಕಡೆ ಇರ್ತಿತ್ತು. ಅಂದರೆ ಇಲ್ಲಿ ಲೈನ್ ಐತೆ, ಚೆಸ್ಟ್ ಮೆಷರ್ಮೆಂಟ್ ಇದು ಕರೆಕ್ಟಾಗಿ ಮ್ಯಾಚ್ ಆಯಿತು ಅಂದರೆ ಮಾತ್ರ ಬ್ಲೌಸ್ ಕರೆಕ್ಟಾಗಿ ಬರುತ್ತೆ ಅಂತ ಹೇಳ್ತಾ ಇಲ್ಲ. ಮ್ಯಾಚ್ ಆಗಲಿಲ್ಲ ಅಂತಂದ್ರೂ ನಾವು ಮೆಷರ್ಮೆಂಟ್ ಇಟ್ಕೊಂಡೇ ಸ್ಟಿಚಿಂಗ್ ಮಾಡಿರ್ತೀವಲ್ವ, ಅದು ಸ್ವಲ್ಪ ಹೆಚ್ಚು ಕಡಿಮೆ ಸರಿ ಹೋಗುತ್ತೆ. ಆದರೆ ಈ ಥರ ಕರೆಕ್ಟಾಗಿ ಬರ್ತೈತೆ. ನಾನು ಕಟ್ಟಿಂಗ್ ಮಾಡಿದ್ದು ಕರೆಕ್ಟಾಗೈತೆ, ಸ್ಟಿಚಿಂಗ್ ಮಾಡಿದ್ದು ಕರೆಕ್ಟಾಗಿ ಎರಡೂ ಮ್ಯಾಚ್ ಆಯ್ತೈತೆ ಅಂದರೆ ಇನ್ನೂ ಪರ್ಫೆಕ್ಟಾಗಿ ಬರುತ್ತೆ ಬ್ಲೌಸು. ನೀವಿನ್ನೂ ಚೆನ್ನಾಗಿ ಇಂಪ್ರೂವ್ ಆಗಿದ್ದೀರಾ ಅಂತ ಅರ್ಥ ಅಷ್ಟೇ. ಕೆಲವರು ನಾಚ್ಗಳು ಹಾಕೋತಾರೆ, ನಾಚ್ಗಳು ಬೇಕಿದ್ರೂ ಹಾಕ್ಬೋದು. ನೋಡಿ ನಾನು ಇಲ್ಲಿ ಹಾಕಿದ್ದೀನಿ ಸಣ್ಣಕ್ಕೆ, ಇಲ್ಲಿ ಕಾಣ್ತೈತಲ್ವಾ, ಈ ನಾಚ್ಕೆನೇ ಲೈನು ಬಂದಿರೋದು ಮತ್ತು ಚೆಸ್ಟ್ ಮೆಷರ್ಮೆಂಟು ಮಾರ್ಕ್ ಆಗಿರೋದು. ಈ ಥರ ಮಾರ್ಕ್ ಮಾಡ್ಕೊಬಿಡಿ. ಮಾರ್ಕ್ ಮಾಡಿಕೊಂಡು ಈಗ ಬ್ಯಾಕ್ ಪಾರ್ಟ್ ಏನೈತೆ ಅದನ್ನು ಸೇರಿಸ್ಕೊಳ್ಳಿ. ಒಂದು ಸೈಡ್ ಮಾರ್ಕ್ ಮಾಡಿಕೊಂಡ್ರೆ ಸಾಕು, ಇನ್ನೊಂದು ಸೈಡ್ ಕೆಳಗಡೆ ಹೋಗುತ್ತಲ್ಲ ಸರಿಯಾಗಿ ಬರುತ್ತೆ. ಈಗ ನಾನು ಏನು ಮಾರ್ಕ್ ಮಾಡಿದ್ನಲ್ವ ಅದ್ರ ಮೇಲೇ ಸ್ಟಿಚ್ ಹಾಕ್ಕೊತಾ ಬರ್ತೀನಿ. ನೋಡಿ, ಸ್ಟಿಚ್ ಹಾಕುವಾಗ ಇಲ್ಲಿ ಈ ಸ್ಲೀವ್ಸ್ ಜಾಯಿಂಟ್ ಏನೈತೆ ಇದು ಒಂದ್ರ ಮೇಲೆ ಒಂದು ಕರೆಕ್ಟಾಗಿ ಬರಬೇಕು. ಇದು ಬರ್ತಾಯ್ತಾ ಅಂತ ಸ್ಟಿಚ್ ಹಾಕೋದು ಸ್ವಲ್ಪ ದೂರ ಐತೆ ಅನ್ನುವಾಗಲೇ ನೋಡ್ಕೊಂಬಿಡಿ. ಯಾವುದಾದ್ರೂ ಒಂದು ಸೈಡು ಅಂದರೆ ಫ್ರಂಟ್ ಸೈಡೇ ಜಾಸ್ತಿ ಬರೋದು ಜಾಸ್ತಿ ಕೇಸಸಲ್ಲಿ. ಅಂಥ ಟೈಮಲ್ಲಿ ಇಲ್ಲಿ ಜಾಸ್ತಿ ಬರ್ತೈತೆ ಅನ್ನುವಾಗ ಇಲ್ಲಾದರೂ ಹಿಡ್ಕೊಂಡು ಕಮ್ಮಿ ಮಾಡ್ಕೊಳ್ಳಿ. ನಾನು ಆಗಲೇ ಹೇಳ್ದೆ ಅಲ್ವಾ, ಇಲ್ಲಾದರೂ ಹಿಡ್ಕೊಂಡು ಕಮ್ಮಿ ಮಾಡ್ಕೊಳ್ಳಿ, ಅಥವಾ ಟಕ್ಸಾರು ಹಿಡ್ಕೊಂಡು ಆ ಪಾರ್ಟ್ನ ರೆಡ್ಯೂಸ್ ಮಾಡಿಕೊಂಡು ಆಮೇಲೆ ಸೈಡ್ ಫಿಟ್ಟಿಂಗ್ನ ಮಾಡಿ. ಕಂಕ್ಳ ಹತ್ರ ಪ್ಲಸ್ ಮಾರ್ಕ್ ಕರೆಕ್ಟಾಗಿ ಸೈಡ್ ಫಿಟ್ಟಿಂಗ್ ಬಂದಿರುತ್ತೆ. ನೋಡಿ, ಇಲ್ಲಿಗೆ ಬಂದೆ ನಾನು ಸ್ಲೀವ್ಸ್ ಹತ್ರಕ್ಕೆ. ಇಲ್ಲಿ ಸ್ಟಿಚ್ ಹಾಕೋಕ್ಕಿಂತ ಮುಂಚೆ ಕೆಳಗಡೆ ಸ್ಲೀವು ಮೇಲ್ಗಡೆ ಸ್ಲೀವು ಒಂದ್ರ ಮೇಲೆ ಒಂದು ಆಯಿತಾ ಅನ್ನೋದನ್ನು ನೋಡಿಕೊಂಡು ಕನ್ಫರ್ಮ್ ಮಾಡಿಕೊಂಡು ಆಮೇಲೆ ಸ್ಟಿಚ್ ಹಾಕಿ, ಆಯಿತಾ. ನಾ ಮಾರ್ಕ್ ಮಾಡಿದ್ನಲ್ಲ ಅದ್ರ ಮೇಲೆ ಒಂದು ಸ್ಟಿಚ್ ಹಾಕ್ಬಿಟ್ಟು ಪಕ್ಕದಲ್ಲಿ ಇನ್ನೂ ಒಂದು 3 ಸ್ಟಿಚ್ನ ಹಾಕ್ಕೊಂಡಿದ್ದೀನಿ. ನೋಡಿ, 1/4 ಇಂಚ್ ಗ್ಯಾಪ್ನ ಕೊಟ್ಟು ಕಾಣ್ತಿದೆ ಅಂತ ಅನಿಸುತ್ತೆ ನಿಮಗೆ. ನಾನು ಥ್ರೆಡ್ಡು ಬಟ್ಟೆ ಕಲರನ್ನೇ ಯೂಸ್ ಮಾಡಿರೋದ್ರಿಂದ ಅದು ಸ್ವಲ್ಪ ನಿಮಗೆ ವಿಡಿಯೋಲಿ ಕಾಣ್ತಾ ಇಲ್ಲ. ಸ್ಟಿಚ್ ನೋಡ್ತಾ ಇರ್ಬೋದು ಎಷ್ಟು ಸ್ಟ್ರೇಟಾಗಿ ಬಂದೈತೆ ಅಂತ. ನೋಡಿ, ಇಲ್ಲಿಂದ ಹಿಡಿದು ಇಲ್ಲಿ ತನಕನೂ ಒಂದೇ ಸಮ ಸ್ಟ್ರೇಟಾಗಿ ಸ್ಕೇಲಲ್ಲಿ ಲೈನ್ ಎಳ್ದಿದ್ದ ಥರನೇ ಐತೆ. ಸರಿನಾ? ನಾನು ಹೇಳಿದ್ನಲ್ಲ, ಈ ಟಿಪ್ಸ್ನ ಫಾಲೋ ಮಾಡಿ. ಮತ್ತು ಇದನ್ನು ಓಪನ್ ಮಾಡಿನೂ ತೋರಿಸ್ತೀನಿ ನೋಡಿ. ಕಂಕ್ಳ ಹತ್ರನೂ ಅಷ್ಟೇ ಇಲ್ಲಿ 2 ಸ್ಲೀವ್ಸ್ದು ಲೈನ್ ಏನೈತೆ ಜಾಯಿನ್ ಆಗೈತೆ, ಹಿಂಗಿಂಗೂ ಜಾಯಿನ್ ಆಗೈತೆ, ಹಿಂಗಿಂಗೂ ಜಾಯಿನ್ ಆಗೈತೆ. ಇಲ್ಲಿ ಕೆಳಗಡೆ ಇದೇ ಬೇರೆ ಬಟ್ಟೆ ಮತ್ತು ಸ್ಲೀವ್ಸ್ದೇ ಬೇರೆ ಡಿಸೈನ್ ಆಗಿರೋದ್ರಿಂದ ನಿಮ್ಗೆ ಇನ್ನೂ ಹೈಲೈಟಾಗಿ ಕಾಣುತ್ತೆ. ಇದು ಪ್ಲಸ್ ಮಾರ್ಕ್ ಬಂದಿರೋದು. ಇದೇ ಥರ ಇನ್ನೂ ಒಂದು ಸೈಡ್ ಕೂಡ ಫಿಟ್ಟಿಂಗ್ ಮಾಡ್ಕೊಳ್ಳೋದು ಅಷ್ಟೇ. ಮತ್ತು ಈಗ ನಾನು ಚೆಸ್ಟ್ ಮೆಷರ್ಮೆಂಟು, ವೇಸ್ಟ್ ಮೆಷರ್ಮೆಂಟ್, ಆರ್ಮೋಲ್ ಎಲ್ಲನೂ ಮೆಷರ್ ಮಾಡಿ ತೋರಿಸ್ತೀನಿ ನೋಡಿ ಎಷ್ಟೆಷ್ಟು ಬಂದೈತೆ ಅಂದ್ಬಿಟ್ಟು. ಆಗಲೇ ನಾನು ಚೆಸ್ಟ್ ಮೆಷರ್ಮೆಂಟ್ನ 8.75 ತೊಗೊಂಡಿದ್ದೆ ಅಲ್ವಾ. ನೋಡಿ, ಕರೆಕ್ಟಾಗಿ 8.75 ಐತೆ. ನೋಡಿ, ಇಲ್ಲಿಂದ ಇಲ್ಲಿಗೆ 8.75 ಐತೆ. ಅದೇ ಥರ ವೇಸ್ಟು ಅಷ್ಟೇ, ವೇಸ್ಟ್ 7.5 ತೊಗೊಂಡಿದ್ದೆ. ಕರೆಕ್ಟಾಗಿ 7.5 ಐತೆ. ಆರ್ಮೋಲ್ನು ಮೆಷರ್ ಮಾಡಿ ತೋರಿಸ್ಬಿಡ್ತೀನಿ ನೋಡಿ. ಇವ್ರದ್ದು ಅಳತೆ ಬ್ಲೌಸಲ್ಲಿ 7.5 ಇತ್ತು ಆರ್ಮೋಲು. ಈಗ ಸ್ಟಿಚಿಂಗ್ ಮಾಡಾದಮೇಲೆ
ಎಷ್ಟು ಬರ್ತೈತೆ ಅಂದರೆ 7.5 ಕರೆಕ್ಟಾಗಿ ಬರ್ತೈತೆ. ಫ್ರಂಟು ಬ್ಯಾಕು 2 ಸೈಡು ಚೆಕ್ ಮಾಡಬೇಕು ಸರಿನಾ. ಫ್ರಂಟು 7.5 ಐತೆ ಅಂದರೆ ಬ್ಯಾಕು ಅಷ್ಟೇ ಇರಬೇಕು ನೋಡಿ. ಇದು ಅಷ್ಟೇ ಐತೆ. ಇನ್ನು ಈ ಸೈಡು ಅಷ್ಟೇ ಸೇಮ್ ಇವಾಗ ನಾನು ಯಾವ ರೀತಿ ಫಿಟ್ಟಿಂಗ್ ಮಾಡಿಕೊಂಡೆ ಅದೇ ಥರ ಈ ಕಡೆನೂ ಫಿಟ್ಟಿಂಗ್ ಮಾಡ್ಕೋತೀನಿ. ಸೊ ನೋಡಿದ್ರಲ್ವ, ಇಷ್ಟ ಇವತ್ತಿನ ವಿಡಿಯೋ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಏನೂ ಇಲ್ಲ, ಸ್ವಲ್ಪ ಹೆಚ್ಚಿಗೆ ಬರ್ತೈತೆ ಅಂದರೆ ಅದನ್ನು ಟಕ್ಸಲ್ಲಿ ಕಮ್ಮಿ ಮಾಡ್ಕೊಳ್ಳಿ, ಇಲ್ಲಾಂದರೆ ಸ್ಲೀವ್ಸ್ ಹತ್ರ ಇನ್ನು ಸ್ವಲ್ಪ ಇಟ್ಕೊಳ್ಳಿ. ಅದೆರಡು ಬಿಟ್ಟು ಅದು ಹಿಡಿದ್ರೂ ಜಾಸ್ತಿ ಬರ್ತೈತೆ ಅಂದರೆ ಬೆಲ್ಟ್ ಪಟ್ಟಿ ಅಟ್ಯಾಚ್ ಮಾಡೋಕ್ಕಿಂತ ಮುಂಚೆ ಈ ಪಾರ್ಟ್ ಏನಿರುತ್ತೆ ಇಲ್ಲೇ ಸ್ವಲ್ಪ ಕಟ್ಟಿಂಗ್ ಮಾಡ್ಕೊಳ್ಳಿ. ಕಟ್ಟಿಂಗ್ ಮಾಡಿಕೊಂಡು ಆಮೇಲೆ ಬೆಲ್ಟ್ ಪಟ್ಟಿನ ಅಟ್ಯಾಚ್ ಮಾಡಿ. ಎರಡು ಸಮ ಇದೆ ಅಂತ ನೋಡಿಕೊಂಡು ಇಲ್ಲಿ ಜಾಯಿಂಟ್ ಮಾಡುವಾಗ ಸ್ಟಿಚ್ ಹಾಕೋಕ್ಕಿಂತ ಮುಂಚೆ ಒಂದು ಸ್ಲೀವ್ ಲೈನು ಇನ್ನೊಂದು ಸ್ಲೀವ್ ಲೈನ್ ಮೇಲೆ ಕೂರ್ತೈತೆ ಅನ್ನೋದನ್ನು ನೋಡಿಕೊಂಡು ಆಮೇಲೆ ಸ್ಟಿಚ್ ಹಾಕಿ ಅಷ್ಟೇ. ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಇದೇ ಥರ ಮತ್ತಷ್ಟು ಯೂಸ್ಫುಲ್ ಇನ್ಫಾರ್ಮೇಟಿವ್ ವಿಡಿಯೋಗಳನ್ನ ನನ್ನ ಚಾನಲ್ನಲ್ಲಿ ಹಾಕ್ತಾನೆ ಇರ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.